ನಾವು ಇತರರನ್ನು ಗೌರವಿಸಬೇಕು, ಇಲ್ಲದಿದ್ದರೆ ನಾವು ಮನುಷ್ಯರು ಎಂದು ಹೇಳಿಕೊಳ್ಳಲು ಅರ್ಹರಲ್ಲ. ಇತರರನ್ನು ಗೌರವಿಸಬೇಕು ಎಂದರೆ ಇತರರಿಗೆ ಮಾಲೆ ಹಾಕುವುದು ಅಥವಾ ನಮಸ್ಕಾರ ಮಾಡುವುದು ಎಂದು ಅರ್ಥ ಅಲ್ಲ. ಇವೆಲ್ಲ ಅನಿವಾರ್ಯವಲ್ಲ. ಇತರರನ್ನು ಸನ್ಮಾನಿಸಲು, ಯಾರನ್ನಾದರೂ ಗೌರವಿಸಲು ನಾವು ನಮ್ಮ ಮಿತಿ ಅಥವಾ ಗೌರವದಲ್ಲಿರಬೇಕು. ಇದಕ್ಕೆ ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಪ್ರೀತಿ ಇರಬೇಕು. ಒಂದು ದಿನ ಕಂಬಾರ ಮತ್ತು ಚೋಳ ರಾಜ್ಯದ ಅರಸನು ನದಿಯ ತೀರದಲ್ಲಿ ನಡೆಯುತ್ತಿದ್ದರು. ನದಿಯ ನೀರು ಅವರ ಕಾಲಿಗೆ ಬಂದು ಹೊಡೆಯುತ್ತಿತ್ತು. ಕಂಬಾರನಿಗೆ ನೀರಡಿಕೆ ಆದ ಕಾರಣ ಅವನು ಆ ನದಿಯ ನೀರನ್ನು ಕುಡಿದನು. ಇದನ್ನು ನೋಡಿದ ರಾಜನು ಅವನನ್ನು ಕೀಳಾಗಿ ನೋಡಿ, ಕಂಬಾರ, ಏನು, ನೀನು ನನ್ನ ಕಾಲಿಗೆ ಬಿದ್ದ ನೀರನ್ನು ಕುಡಿಯುತ್ತಿರುವೆ ಎಂದನು. ಅದಕ್ಕೆ ಕಂಬಾರ, ನೀರೇ ನನ್ನ ಕಾಲಿಗೆ ಬಂದು ಬೀಳುತ್ತಿರುವಾಗ ನಾನೇನು ಮಾಡಲಿ ಎಂದು ಜಂಬದಿಂದ ಹೇಳಿದನು. ಇದನ್ನು ಕೇಳಿ ರಾಜನು ಏನು ಮಾತನಾಡದೆ ಹೋದನು. ಎಲ್ಲರಿಗೂ ಸ್ವಗೌರವ ಎಂಬುದು ಇರುತ್ತದೆ. ನಾವು ಎಂದೂ ಇತರರನ್ನು ಹೀಯಾಳಿಸಬಾರದು ಅಥವಾ ಅವಮಾನಿಸಬಾರದು. ನಾವು ಇತರರನ್ನು ಹೀಯಾಳಿಸುವುದರಿಂದ ನಮಗೇನು ಲಾಭ ಇರುವುದಿಲ್ಲ. ಆದರೆ ಇತರರನ್ನು ಗೌರವಿಸುವಾಗ ಅನೇಕ ಒಳ್ಳೆಯ ಸಂಗತಿಗಳು ಖಂಡಿತವಾಗಿಯೂ ನಮಗಾಗಿ ಕಾಯುತ್ತಿರುತ್ತದೆ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿದೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ ಎಂದು ಬೈಬಲ್ ಹೇಳುತ್ತದೆ. ಯಾವುದೇ ಕಾರ್ಯದಲ್ಲಿ ನಾವು ಇತರರಿಗಿಂತ ಉತ್ತಮವೆಂದು ನಿಮಗೆ ಅನಿಸಿದರೆ ನೀವು ಇತರರನ್ನು ಹೀಯಾಳಿಸುವ ಬದಲು ಆ ವಿಷಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ದೇವರು ಸಹ ನಮ್ಮಿಂದ ಇದನ್ನೇ ಬಯಸ್ತಾನೆ. ಇತರರನ್ನು ನೋಯಿಸದೆ ಜೀವನವನ್ನು ನಡೆಸುವಾಗ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಯಶಸ್ಸನ್ನು ಕಾಣುತ್ತೇವೆ.